बेळगाव कित्तूर धारवाड रेल्वे मार्गासाठी काही भूसंपादन प्रक्रिया अद्याप प्रलंबित असून राज्य सरकारने ती लवकर पूर्ण करून काम सुरू करावे अशी मागणी माजी मुख्यमंत्री व खासदार जगदीश शेट्टर यांनी केली. बेळगावमध्ये पत्रकारांशी बोलताना त्यांनी सांगितले की या रेल्वे प्रकल्पासाठी राज्य सरकारच्या पातळीवर भूसंपादन प्रक्रिया पूर्ण करून शेतकऱ्यांना योग्य भरपाई दिल्यास कामाला गती मिळेल आणि प्रवाशांना मोठा फायदा होईल. याबाबत आपण मुख्यमंत्र्यांना आधीच पत्र लिहिले असल्याचेही त्यांनी नमूद केले. ನೋಡಿ ಆಲ್ಮೋಸ್ಟ್ ಹಿಂದೆ ಮಾನ್ಯ ದಿವಂಗತ ಸುರೇಶ್ ಅಂಗಡಿ ಅವರು ರೈಲ್ವೆ ಮಿನಿಸ್ಟರ್ ಇದ್ದಾಗ ಮಂಜೂರು ಮಾಡಿದಂಥ ಯೋಜನೆ 960 ಕೋಟಿಗಿಂತ ಹೆಚ್ಚು ಹಣ ಸ್ಯಾಂಕ್ಷನ್ ಮಾಡಿದ್ದಾರೆ. ಆದರೆ ನಾನು ಲೋಕಸಭಾ ಸದಸ್ಯ ಆಗೋ ಮುಂಚೆ ಕೆಲವು ಕಡೆ ರೈತರು ಕೊಡಲಿಕ್ಕೆ ತಯಾರಿಲ್ಲ, ಮತ್ತೊಂದಿಲ್ಲ ಅಂಥೇಳಿ ತಕರಾರು, ಪ್ರೊಟೆಸ್ಟು ಇವೆಲ್ಲ ಆಗಿದ್ದರಿಂದ ಒಂದು 10 ಎಕರೆನೂ ಲ್ಯಾಂಡ್ ಅಕ್ವಿಷನ್ ಆಗಿರಲಿಲ್ಲ. ಕೊನೆಗೆ ನಾನು ಲೋಕಸಭಾ ಸದಸ್ಯರಾದಮೇಲೆ ಅದೆಲ್ಲ ಸ್ಟಡಿ ಮಾಡಿಕೊಂಡು ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಹಲವಾರು ಸಭೆಗಳನ್ನು ಮಾಡಿ ಪ್ರತಿ ತಿಂಗಳು ಮೀಟಿಂಗನ್ನು ಮಾಡಿದ್ರಿಂದ, ರಿವ್ಯೂ ಮಾಡಿದ್ರಿಂದ ಮತ್ತು ಲ್ಯಾಂಡ್ ಅಕ್ವಿಷನ್ ಆಫೀಸರ್ಸು, ರೈಲ್ವೆ ಆಫೀಸರ್ಸನ್ನು, KIDB ಆಫೀಸರ್ಸನ್ನು ಎಲ್ಲರೂ ಕರೆಸ್ಕೊಂಡು ಎಲ್ಲಿ ಅಡೆತಡೆ ಇದ್ದಾವೆ, ಏನು ತೊಂದರೆ ಇದೆ, ರೆವಿನ್ಯೂ ಆಫೀಸರ್ನು ಕುಂದಿಸ್ಕೊಂಡು ಎಲ್ಲವೂ ಡಿಸ್ಕಷನ್ ಮಾಡಿದಾಗ ಏನೋ ತೊಂದರೆ ಮತ್ತೊಂದು ಎಲ್ಲ ಹೇಳಿದಾಗ ಅದನ್ನ ಹಂತವಾಗಿ ನಿವಾರಣೆ ಮಾಡ್ಕೊಂಡು ಬಂದ್ವಿ. ಮತ್ತು ಅವ್ರಿಗೆ ಫ್ರೀಡಮ್ ಕೊಡುವಂಥ ಮುಖಾಂತರ ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಚಾಲೂ ಮಾಡಿದರು. ಮತ್ತು ಸಾರ್ವಜನಿಕರ ರೈತರ ವಿಶ್ವಾಸವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಅವರೆಲ್ಲ ಮಾಡಿದ್ದರಿಂದ ಆಲ್ಮೋಸ್ಟ್ ಸರ್ವೆ, ಮತ್ತೊಂದು DPR ಅಲೈನ್ಮೆಂಟು ಮಾಡುವಂಥದ್ದು ಅದೆಲ್ಲವೂ ಸಹಿತ ಎಲ್ಲ ಮುಗಿದು ಈಗ ಎಲ್ಲಿವರೆಗೆ ಅಂದರೆ ಪ್ರಿಲಿಮಿನರಿ ಅಲ್ಲ, ಫೈನಲ್ ನೋಟಿಫಿಕೇಷನ್ ಆಗಿದೆ. ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 1700 ಎಕರೆಯಷ್ಟು ಜಮೀನಿಗೆ ಫೈನಲ್ ನೋಟಿಫಿಕೇಷನ್ ಅಕ್ವಿಷನ್ ಸಲುವಾಗಿ ಆಗಿದೆ. ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಸುಮಾರು 240 ಎಕರೆ ಜಮೀನಿಗೆ ಭೂ ಸ್ವಾಧೀನಕ್ಕೆ ಫೈನಲ್ ನೋಟಿಫಿಕೇಷನ್ ಆಗಿದೆ. ಇನ್ನು ರಾಜ್ಯ ಸರ್ಕಾರ ಅದಕ್ಕೆ ಇಟ್ ಈಸ್ ಅ ಡ್ಯೂಟಿ ಆಫ್ ದಿ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಟು ಗಿವ್ ದ ಕಾಂಪನ್ಸೇಷನ್ ಅಮೌಂಟ್ ಟು ದಿ ಡಿಸ್ಟ್ರಿಬ್ಯೂಟ್ ದ ಕಂಪನಿ ಅಮೌಂಟ್ ಟು ದಿ ಫಾರ್ಮರ್ಸ್. ಅವ್ರ ಡ್ಯೂಟಿ ಈಗ ಚಾಲೂ ಆಗ್ತದೆ. ಹೀಗಾಗಿ ಅವರು ಏನಾಗಿದೆ, ಸುಮಾರು 350ರಿಂದ 400 ಕೋಟಿ ಹಣ ಬೇಕಾಗ್ತದೆ ಇದಕ್ಕೆ ಪರಿಹಾರಧನ ಕೊಡಲಿಕ್ಕೆ. ಆದರೆ ಇಲ್ಲಿವರೆಗೆ ಹಣ ಬಿಡುಗಡೆ ಮಾಡ್ತಾಯಿಲ್ಲ ರಾಜ್ಯ ಸರ್ಕಾರ. ನಾವು ಸಾಕಷ್ಟು ಒತ್ತಾಯ ಮಾಡಿದ್ವಿ, ಒಂದು ಲೆಟರು ಬರೆದಿದ್ದೀನಿ ಮುಖ್ಯಮಂತ್ರಿಗಳಿಗೆ, ಎಲ್ಲ ಮಾಡಿ ಸಾರ್ವಜನಿಕ ಸ್ಟೇಟ್ಮೆಂಟ್ ಕೊಟ್ಟರು ರಾಜ್ಯ ಸರ್ಕಾರ ಇವತ್ತು ಹಣವನ್ನು ಬಿಡುಗಡೆ ಮಾಡದೇ ಇದ್ದುದರಿಂದ ಇದು ಪ್ರಾಜೆಕ್ಟು ನೆನೆಗದೆ ಬಿದ್ದಿದೆ. ಅಷ್ಟೇ ಅಲ್ಲ, ರೈಲ್ವೇದವರು ಮೊನ್ನೆ GM ಜೊತೆನೂ ನಾನು ಮೀಟಿಂಗ್ ತೊಗೊಂಡೆ. ಅವ್ರು GM ಹೇಳುವಂಥದ್ದು, ನೀವು ರಾಜ್ಯ ಸರ್ಕಾರ ಲ್ಯಾಂಡ್ ಎಕ್ವಿಷನ್ ಮಾಡಿಕೊಂಡು ಪರಿಹಾರಧನ ಕೊಟ್ಟು ಆ ಲ್ಯಾಂಡನ್ನು ನಮಗೆ ಹ್ಯಾಂಡ್ ಓವರ್ ಮಾಡಿದರೆ ಇಮಿಡಿಯೇಟ್ಲಿ ಟೆಂಡರ್ ಕರೆದು ನಾನು ಕೆಲಸ ಚಾಲೂ ಮಾಡಿಸ್ತೀನಿ ಅನ್ನೋದನ್ನು GM ಅವರು ಹೇಳಿದ್ದಾರೆ. ಹೀಗಾಗಿ ಈಗ ಇಟ್ ಈಸ್ ಎಂಟೈರ್ಲಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸ್ಟೇಟ್ ಗೌರ್ಮೆಂಟ್. ಇದು ಡಿಲೇ ಹಾಕ್ಕೊಂತ ಹೋದರೆ ಅದಕ್ಕೆ ಜವಾಬ್ದಾರಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಇರ್ತದೆ. ಅದಕ್ಕಾಗಿ ನಾವು ಒತ್ತಾಯ ಮಾಡುವಂಥದ್ದು ಸಿದ್ದರಾಮಯ್ಯನವರಿಗೆ, ಇವತ್ತು ಇದೊಂದು ಪ್ರಯಾರಿಟಿ ಕೊಟ್ಟು ಹಣ ಬಿಡುಗಡೆ ಮಾಡುವಂಥ ಕೆಲಸ ಆದರೆ ನಮ್ಮ ಬೆಳಗಾವಿ, ಕಿತ್ತೂರು, ಧಾರವಾಡ ಹೊಸ ರೈಲ್ವೆ ಲೈನು ಕೆಲಸನೂ ಸ್ಟಾರ್ಟ್ ಆಗ್ತದೆ. ಬಹುಶಃ 1-2 ವರ್ಷದಲ್ಲಿ ಅದು ಯೋಜನೆ ಪೂರ್ಣ ಆಗ್ತದೆ. ಅದರಿಂದ ಈ ಭಾಗದ ಜನರಿಗೆ 1 ತಾಸು ಉಳಿತಾಯ ಆಗಿದೆ ಬೆಂಗಳೂರು ಟ್ರಾವೆಲಿಂಗ್. ಅದು ಭಾಳ ಇಂಪಾರ್ಟೆಂಟು. ಅದಕ್ಕಾಗಿ ಇನ್ನೂ ಹೆಚ್ಚು ಮುತುವರ್ಜಿ ವಹಿಸಿ ಸಿದ್ದರಾಮಯ್ಯನವರು ನಿರ್ಧಾರ ಕೈಗೊಳ್ಳಬೇಕಂತ ಒತ್ತಾಯವನ್ನು ಮಾಡ್ತಾರೆ. 60 ಎಕರೆ ಮಾತ್ರ ಅಲ್ಲಿ ಸಮಸ್ಯೆ ಇದೆ. ಅವರು ಅಲ್ಲಿ ರೈತರು ಇದನ್ನ ಅಲೈನ್ಮೆಂಟ್ ಚೇಂಜ್ ಮಾಡಿರಂತಾರೆ, ರೈಲ್ವೇದವರು ಮಾಡಲಿಕ್ಕೆ ಆಗೋದಿಲ್ಲ ಅಂತಾರೆ. ಅದಕ್ಕಾಗಿ ಆದಷ್ಟು ಬೇಗನೆ ಅದ್ರ ಬಗ್ಗೆ ನಿರ್ಧಾರ ಕೈಗೊಂಡು ಅದನ್ನು 60 ಎಕರೆ ಬಗ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ರಾಜ್ಯ ಸರ್ಕಾರ. ಹೀಗಾಗಿ ಅದನ್ನು ಆದಷ್ಟು ಸಾಲ್ವ್ ಆಗ್ತದೆ, ನನಗೂ ಗುರ್ತದೆ, ನನಗಾಗ್ತದೆ ವಿಶ್ವಾಸ. राज्यात उपमुख्यमंत्री DK शिवकुमार आणि मुख्यमंत्री सिद्धरामय्या यांच्यात अंतर्गत मतभेद सुरू असून या वादामुळे सरकार अस्थिर होऊ शकते असा दावाही त्यांनी यावेळी केला. विनोद कोलकार, KMM मराठी, बेळगाव. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।